ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ CP ಪ್ಲಸ್ CC ಕ್ಯಾಮ್ರಾನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಣ. CP ಪ್ಲಸ್ ಅಂತೇಳಿ ಒಂದು ಒಳ್ಳೆ ಕಂಪ್ನಿ ಇದೆ. ನಾನು ಅಮೆಝಾನಲ್ಲಿ ತರಿಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಭಾಳಷ್ಟು ಜನ ರಿವ್ಯೂ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರ ಪ್ರೈಸ್ ಎಷ್ಟು, ಆ ಪ್ರೈಸ್ನಲ್ಲಿ ಚೆನ್ನಾಗಿದೆಯಾ ಇಲ್ಲ ಮತ್ತು ಏನೇನು ಒಳಗಡೆ ಎಕ್ಸಸರೀಸ್ ಬರುತ್ತೆ ಎಲ್ಲನೂ ಚೆಕ್ ಮಾಡೋಣ ಫ್ರೆಂಡ್ಸ್. ಈಗ ಬಾಕ್ಸ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಇದೆಲ್ಲ ಬಿಲ್ಡಿಂಗ್ ಇದೆ. ಅದಾದಮೇಲೆ ಕ್ಯಾಮ್ರಾ ಬಾಕ್ಸ್ ಈ ರೀತಿ ಇದೆ ಫ್ರೆಂಡ್ಸ್. ಇದರಲ್ಲಿ ನೋಡ್ತಾ ಇದ್ರೆ ಈಸಿ ಲೈಟ್ CP ಪ್ಲಸ್ ಕಂಪ್ನಿದು ಪ್ರೌಡ್ಲಿ ಮೇಕಿಂಗ್ ಇನ್ ಇಂಡಿಯಾ ಅಂತೇಳಿ ಇಂಡಿಯಾದಲ್ಲೇ ಇದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದ್ರದ್ದು ಮಾಡೆಲ್ ಬಂದ್ಬಿಟ್ಟು EZ-P31 ಅಂತೇಳಿ 3MP ಫುಲ್ ಕಲರ್ ಕ್ಯಾಮ್ರಾ ಇದೆ. ಇದು ವೈಫೈಯಿಂದ ನಾವು ಯೂಸ್ ಮಾಡ್ಬೋದು. ಮತ್ತು ಇದರ ಫೀಚರ್ಸ್ ಏನಿದೆ ಎಲ್ಲನೂ ಇಲ್ಲಿರುತ್ತೆ, ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ 3MP ಫುಲ್ ಕಲರ್ ಕ್ಯಾಮ್ರಾ ಇದೆ. ಮತ್ತು ಹ್ಯೂಮನ್ ಬಾಡಿ ಡಿಟೆಕ್ಷನ್, ನಾವು ಕ್ಯಾಮ್ರಾ ಅಲ್ಲಿ ಸೆಟ್ ಮಾಡಿದಾಗ ಯಾರಾದರೂ ಬಂದರೆ ಇಲ್ಲಿ ಮನುಷ್ಯರನ್ನ ಡಿಟೆಕ್ಟ್ ಮಾಡುತ್ತೆ. ಮತ್ತು ಮೋಷನ್ ಟ್ರ್ಯಾಕಿಂಗ್ ಇದೆ, ಅಂದರೆ ಏನಾದರೂ ಓಡಾಡಿದರೆ ಅಲ್ಲಿನೂ ಟ್ರ್ಯಾಕ್ ಮಾಡುತ್ತೆ, ಮೂವ್ಮೆಂಟ್ ವಿಡಿಯೋದಲ್ಲಿ ಟ್ರ್ಯಾಕ್ ಮಾಡುತ್ತೆ ಅಂತೇಳಿ ಹೇಳ್ತಾ ಇದೆ. ಸಪೋರ್ಟ್ಸ್ ಆನ್ ವಿಫ್ ಅಂತೇಳಿದೆ. ಪ್ರೊವೈಡ್ಸ್ ಕ್ರಾಸ್ ಕಂಪ್ಯಾಟಿಬಿಲಿಟಿ ಥರ್ಡ್ ಪಾರ್ಟಿ ರೆಕಾರ್ಡ್. ಬೇರೆ ಬೇರೆ ಸಾಫ್ಟ್ವೇರಿಂದ ಯೂಸ್ ಮಾಡ್ಬೋದು. ಮತ್ತು 2-ವೇ ಕಮ್ಯುನಿಕೇಷನ್ ಇದೆ ಇದರಲ್ಲಿ. ಹೊರಗಡೆ ಯಾರಾದರೂ ಬಂದರೆ ಅವ್ರ ಜೊತೆ ನಾವು ಮೊಬೈಲಿಂದ ಕಮ್ಯುನಿಕೇಟ್ ಮಾಡ್ಬೋದು. ನಾವು ಮಾತಾಡಿದ್ರೆ ಅವ್ರಿಗೂ ಕೇಳಿಸುತ್ತೆ, ಅವ್ರು ಮಾತಾಡಿದ್ರೆ ನಮ್ಗೆ ಕೇಳಿಸುತ್ತೆ. ಈ ರೀತಿ ಕಮ್ಯುನಿಕೇಟ್ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ಬಿಲ್ಟ್ ಸೈರನ್ ಇದೆ. ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೋಷನ್ ಏನಾದರೂ ಆಯಿತು ಅಂದರೆ ಅಲ್ಲಿ ಏನಾದರೂ ಒಂಥರ ಬೇರೆ ಕಾಣಿಸ್ತು ಅಂತಂದರೆ ಅಲಾರಮ್ ಇರುತ್ತೆ ಅದರಲ್ಲಿ, ಅದು ಅಲಾರಮ್ ಸೈರನ್ ಆಗುತ್ತೆ. ಆವಾಗ ನೀವು ಎಚ್ಚೆತ್ಕೋಬೋದು. ಈ ರೀತಿ ಇದೆ ಇದರಲ್ಲಿ. ನೋಡೋಣ ಮತ್ತು ಇದರಲ್ಲಿ ಒಳಗಡೆ ಏನೇನಿದೆ ಅಂತೇಳಿ ಬಾಕ್ಸ್ನ ಓಪನ್ ಮಾಡಿ ನೋಡೋಣ. ಬಾಕ್ಸಲ್ಲಿ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಓಪನ್ ಮಾಡಿದ್ರೆ ಇದರಲ್ಲಿ ಕ್ಯಾಮ್ರಾ ಇದೆ, ಏನು ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಸಪೋರ್ಟ್ ಅಂತೇಳಿ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಲ್ಲಿ ಒನ್ ಸ್ಟಾಪ್ ಸೆಂಟರ್ ಏನೋ ಇದೆ. ಇದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಇದೆ ಫ್ರೆಂಡ್ಸ್. ಭಾಳಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ. ಈ ಊರಲ್ಲಿ ಭಾಳಷ್ಟು ಜನ ಯೂಸ್ ಮಾಡ್ತಿದ್ದಾರೆ. ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಇದು ಕ್ಯಾಮ್ರಾ. ಓಪನ್ ಮಾಡಿದರೆ ಈ ರೀತಿ ಕ್ಯಾಮ್ರಾ ಇದೆ. CP ಪ್ಲಸ್ ಅಂತೇಳಿ 360 ಡಿಗ್ರಿ ರೊಟೇಟ್ ಆಗುತ್ತೆ. ಇದು ನೋಡ್ತಾ ಇದ್ದಾರೆ, ಈ ಥರ ರೊಟೇಟ್ ಮಾಡ್ಬೋದು. ಯಾವ ಕಡೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು. ಈ ರೀತಿ ಮೇಲೆ ಕಡೆಗಾದರೆ ಈ ರೀತಿ ರೊಟೇಟ್ ಮಾಡ್ಕೋಬೋದು. 360 ಡಿಗ್ರಿ ರೊಟೇಟ್ ಆಗುತ್ತೆ. ಇದಾದಮೇಲೆ ಬಾಕ್ಸಲ್ಲಿ ಇನ್ನು ಏನೇನಿದೆ ನೋಡೋಣ. ಇಲ್ಲಿ ಬಾಕ್ಸ್, ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅಡಾಪ್ಟರ್ ಕೊಟ್ಟಿದ್ದಾರೆ ಮತ್ತು ವೈರ್ ಕೊಟ್ಟಿದ್ದಾರೆ ಕ್ಯಾಮ್ರಾಗೆ ಪವರ್ ಸಪ್ಲೈ ಮಾಡೋದಕ್ಕೆ. ಮತ್ತು ಇಲ್ಲಿ ನೇಲ್ಸ್ ಕೊಟ್ಟಿದ್ದಾರೆ, ಗೋಡೆಗೆ ಅಂಟಿಸ್ಬೇಕು ಅಂತಂದರೆ ಈ ಥರ ನೇಲ್ಸ್ ಇದೆ. ಇಲ್ಲಿ ಒಂದು ಏನೋ ಇದೆ, ಇದನ್ನು ಗೋಡೆಗೆ ಅಂಟಿಸೋದು. ಮತ್ತು ಇದಕ್ಕೆ ವೈಫೈ ಇರಬೇಕು, ಯಾವಾಗಲೂ ವೈಫೈ ಇರಬೇಕು. ಮತ್ತು ಇದರಿಂದ ಕರೆಂಟ್ ಸಪ್ಲೈ ಕೂಡ ಇರಬೇಕು ಯಾವಾಗಲೂ. ಇಷ್ಟಿದೆ ಫ್ರೆಂಡ್ಸ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಮೊಬೈಲಿಂದ ನಾವು ಆಪ್ರೇಟ್ ಮಾಡ್ಬೋದು. ಮೊಬೈಲಲ್ಲಿ ಆ್ಯಪ್ ಇರುತ್ತೆ, ಈಸಿ ಲೈಟ್ ಅಂತೇಳಿ ಆ್ಯಪ್ ಇರುತ್ತೆ. ಆ ಆ್ಯಪಿಂದ ನಾವು ಎಲ್ಲನೂ ಮೊಬೈಲಲ್ಲಿ ನೋಡ್ಕೋಬೋದು. ಮತ್ತು ಏನಾದರೂ ವೀಡಿಯೋಸ್ ಅದು ಡಿಲೀಟ್ ಮಾಡಬೇಕಿತ್ತು ಅಂತಂದರೆ ಮೊಬೈಲಲ್ಲಿ ಡಿಲೀಟ್ ಮಾಡ್ಬೋದು. ಎಲ್ಲನೂ ಮೊಬೈಲಲ್ಲಿ ಸ್ವಲ್ಪ ಆಪ್ಷನ್ಸ್ ಇರುತ್ತೆ, ಅದನ್ನು ಕೂಡ ನಾವು ಮಾಡ್ಬೋದು. ಅದರಲ್ಲಿ ಎಲ್ಲದರಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಎಲ್ಲನೂ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ರೇಟಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರ ಪ್ರೈಸ್ ಎಷ್ಟು ಅಂತಂದರೆ 1500 ರೂಪಾಯಿ, 1500 ರುಪೀಸ್ ಇದೆ. ಒಂದು ಕ್ಯಾಮ್ರಾ ಸಾಕು ಮೊಬೈಲ್ ಮನೆಗೆ ಅಂತಂದರೆ, ಮನೆಗಾಗಲಿ ಶಾಪ್ಗಾಗಲಿ ಒಂದು ಕ್ಯಾಮ್ರಾ ಸಾಕಾಗಿತ್ತಂದರೆ ಇದನ್ನು ತೊಗೊಳ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮೆಮರಿ ಕಾರ್ಡ್ ಹಾಕಬೇಕಾಗುತ್ತೆ ಇದಕ್ಕೆ. ಮೆಮರಿ ಕಾರ್ಡು ಇಲ್ಲಿ ಪವರ್ ಸಪ್ಲೈನ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಇದು ರೀಸೆಟ್ ಮಾಡಬೇಕು ಅಂತಂದರೆ ಇಲ್ಲಿ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ ಮೆಮೊರಿ ಕಾರ್ಡ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ವಿಡಿಯೋನ ರೆಕಾರ್ಡ್ ಆಗಬೇಕು, ಸೇವ್ ಆಗಬೇಕು ಅಂತಂದರೆ ಇಲ್ಲಿ ಮೆಮರಿ ಕಾರ್ಡ್ನ ಇನ್ಸರ್ಟ್ ಮಾಡಬೇಕು. ಅಪ್ ಟು 256 GB ವರೆಗೂ ಇಲ್ಲಿ ಮೆಮರಿ ಕಾರ್ಡ್ನ ಇನ್ಸರ್ಟ್ ಮಾಡ್ಬೋದು.
ಅಷ್ಟು GB ಮೆಮರಿ ಕಾರ್ಡ್ನ ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. 360 ಡಿಗ್ರಿ ನಾವು ಈ ಕ್ಯಾಮ್ರಾನ ರೊಟೇಟ್ ಮಾಡ್ಬೋದು. ಈ ಥರ ಮೇಲೆ ಕೆಳಗಡೆ ಎಲ್ಲನೂ ಆಗುತ್ತೆ. ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೋಡೋಣ, ಆ್ಯಪ್ನ ಇನ್ಸ್ಟಾಲ್ ಮಾಡಿದಾದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಕ್ಯಾಮ್ರಾದ ಬಗ್ಗೆ. ಫ್ರೆಂಡ್ಸ್, ಈಗ ಕ್ಯಾಮ್ರಾನ ಮೊಬೈಲ್ ಅಪ್ಲಿಕೇಶನಲ್ಲಿ ಕನೆಕ್ಟ್ ಮಾಡಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಹೆಸರು ಈಸಿ ಲೈಟ್ ಅಂತೇಳಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಬೇಕು. ಪ್ಲೇಸ್ಟೋರ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಈಸಿ ಲೈವ್ ಅಂತಲೂ ಬರುತ್ತೆ. ಈಸಿ ಲೈಟ್ ಅಂತೇಳಿ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಈಸಿ ಲೈವ್ ಅಂತಿದೆ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಈಗ ಇನ್ಸ್ಟಾಲ್ ಆಗಿದೆ. ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇದರಲ್ಲಿ ಅಗ್ರಿ ಅಂತೇಳಿ ಕೊಡಬೇಕು. ಇದರಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲು ಕ್ಯಾಮ್ರಾ ಕರೆಂಟ್ ಸಪ್ಲೈ ಕೊಡಬೇಕಾಗುತ್ತೆ. ಈಗ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಬಟನ್ ಹಾಕ್ತೀನಿ. ನೋಡ್ತಾ ಇದ್ರೆ ಕ್ಯಾಮ್ರಾ ಆನ್ ಆಗಿದೆ. ಇಲ್ಲಿ ಲೈಟ್ ಬಿದ್ದಿದೆ. ಸೈನ್ ಅಪ್ ಮಾಡಬೇಕು. ಫಸ್ಟು ಸೈನ್ ಅಪ್ ಮಾಡಬೇಕಾದ್ರೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಮೊಬೈಲ್ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡೋಣ. ಈ ರೀತಿ ಬರುತ್ತೆ. ಇಲ್ಲಿ ಏನು ಹೇಳುತ್ತೋ ಅದನ್ನೆಲ್ಲನೂ ಇಲ್ಲಿ ಮಾಡಬೇಕು. ಪ್ಲೀಸ್ ಡ್ರ್ಯಾಗ್ ದ ಕ್ಯಾಮ್ರಾ ಆನ್ ದ ಸ್ಕ್ರೀನ್ ಥ್ರೂ ದ ರೆಡ್ ಡಾಟ್ ಈ ರೀತಿ ಹೇಳ್ತಾ ಇದೆ. ಈ ರೀತಿ ಮಾಡಬೇಕು. ನಾವು ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿದ್ಮೇಲೆ ಈ ರೀತಿ ಓಕೆ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಮತ್ತು ಡ್ರ್ಯಾಗ್ ದ ಕ್ಯಾಮ್ರಾ ಆನ್ ದ ಸ್ಕ್ರೀನ್ ಥ್ರೂ ದ ರೆಡ್ ಡಾಟ್ ಆ್ಯಂಡ್ ಸೆಟ್ ಆನ್ ದ ಟೇಬಲ್ ಅಂತಿದೆ. ಇದು ಏನು ಹೇಳ್ತದೆ ಅದನ್ನೆಲ್ಲ ಮಾಡಬೇಕು. ಈ ರೀತಿ ಡ್ರ್ಯಾಗ್ ಮಾಡಿ ಟೇಬಲ್ ಮೇಲೆ ಸೆಟ್ ಮಾಡಬೇಕು. ಈ ರೀತಿ ಸೆಟ್ ಮಾಡಿದಾದ್ಮೇಲೆ ಒಂದು OTP ಬರುತ್ತೆ. ನಮಗೆ ನಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀವಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ವೆರಿಫಿಕೇಷನ್ ಕೋಡ್ ಅಂತೇಳಿ. ಫ್ರೆಂಡ್ಸ್, ಈಗ OTP ಬಂತೆ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಇಲ್ಲಿ +91 ಆದಮೇಲೆ 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಇದು ಒಂದು ಮಿಸ್ಟೇಕ್ ಆದರೂ ಕೂಡ ಇಲ್ಲಿ ಕರೆಕ್ಟಾಗಿ OTP ಬರಲ್ಲ. ನಾನು +1 ಅಂತೇಳಿ ಬಂದಿತ್ತು, ಅದು +91 ಅಂತೇಳಿ ಆಮೇಲೆ ಕರೆಕ್ಟ್ ಮಾಡಿದೆ. ಈಗ OTP ಬಂದಿದೆ. OTPನ ಇಲ್ಲಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ್ಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ. ಅದಾದಮೇಲೆ ಕೆಳಗಡೆ ಎಂಟ್ರಿ ಪಾಸ್ವರ್ಡ್ ಅಂತಿದೆ. ಅಲ್ಲಿ ಕೂಡ 2 ಬಾರಿ ಎಂಟರ್ ಮಾಡಬೇಕು. ಇಲ್ಲಿ ಒಂದು ಎಂಟರ್ ಮಾಡಬೇಕು ಪಾಸ್ವರ್ಡ್, ಮತ್ತು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ. ಇಲ್ಲನ್ನು ಎಂಟರ್ ಮಾಡಬೇಕು. ಈಗ ನಾನು ಎಂಟರ್ ಮಾಡ್ತೀನಿ. ಪಾಸ್ವರ್ಡ್ನ ಎಂಟರ್ ಮಾಡಿದ್ದೀನಿ. 2 ಕಡೆ ಕರೆಕ್ಟ್ ಸ್ಟ್ರಾಂಗ್ ಆಗಿರಬೇಕು ಪಾಸ್ವರ್ಡು, ಮತ್ತು ನಂಬರ್ಸು, ಸಿಂಬಲ್ಸು, ಲೆಟರ್ಸ್ ಎಲ್ಲನೂ ಇರಬೇಕು. ಅಂದರೆ ಸ್ಟ್ರಾಂಗ್ ಆಗಿರುತ್ತೆ. ಕರೆಕ್ಟಾಗಿ ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತಿದೆ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಕಂಗ್ರ್ಯಾಚುಲೇಷನ್ಸ್, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಸೈನ್ ಅಪ್ ಸಕ್ಸಸ್ಫುಲ್ಲಿ ಅಂತ ಹೇಳಿದೆ. ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಲೋ ನೋಟಿಫಿಕೇಷನ್ ಅಂತಿದೆ. ಇದು ಸೇವ್ ಕೇಳ್ತಾ ಇದೆ. ಬೇಕಾದರೆ ಸೇವ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಸೇವ್ ಅಂತೇಳಿ ಕೊಡ್ತಾ ಇದ್ದೀನಿ. ಇಲ್ಲಿ ನೋಟಿಫಿಕೇಷನ್ ಅಲೋನೇ ಕೊಟ್ಟಿದ್ದೀನಿ. ಈಗ ಆ್ಯಡ್ ಡಿವೈಸ್ ಅಂತಿದೆ. ಆ್ಯಡ್ ಡಿವೈಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ಲೊಕೇಶನ್ ಪರ್ಮಿಷನ್ ಕೇಳ್ತಾ ಇದೆ. ಇಲ್ಲಿ ಎನೇಬಲ್ ಅಂತೇಳಿ ಮಾಡೋಣ. ಇಲ್ಲಿ ಡಿವೈಸ್ ಲೊಕೇಶನ್ ಪರ್ಮಿಷನ್ ಕೇಳ್ತಾ ಇದೆ. ವೈಲ್ ಯೂಸಿಂಗ್ ಆ್ಯಪ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾರೆ ವೈಫೈ ಪ್ಲೀಸ್ ಸೆಲೆಕ್ಟ್ ದ ಡಿವೈಸ್ ಟೈಪ್ ಬಿಲೋ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂತಿದೆ. 4G 5G ಕ್ಯಾಮ್ರಾ ಅಥವಾ ವೈಫೈ ಅಂತಿದೆ. ನಮ್ಮಲ್ಲಿ ವೈಫೈ ಇದೆ, ಅದಕ್ಕೋಸ್ಕರ ವೈಫೈ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಕರೆಂಟ್ ಅಪ್ಲಿಕೇಶನ್ ಲ್ಯಾಕ್ಸ್ ರಿಲೆವೆಂಟ್ ಪರ್ಮಿಷನ್ಸ್ ಅಂತೇಳಿ ಇಲ್ಲಿ ಎನೇಬಲ್ ಮಾಡಬೇಕಿದೆಲ್ಲನೂ. ಎನೇಬಲ್ ಮಾಡ್ತಾ ಇದ್ದೀನಿ, ಅಲೋ ಮಾಡ್ತಾ ಇದ್ದೀನಿ, ಎನೇಬಲ್ ಮಾಡ್ತಾ ಇದ್ದೀನಿ, ಅಲೋ ಮಾಡ್ತಾ ಇದ್ದೀನಿ ಎಲ್ಲನೂ. ಆಫ್ಟರ್ ಕಾಲಿಂಗ್ ಕಾಲ್ ಎಂಜಾಯ್ ಮಾಡ್ತಾ ಇಂಡಿಕೇಟರ್ ನೋಡ್ತಾರೆ. ವೈಫೈ ಇಲ್ಲಿ ಬಂದಿದೆ. ಈಗ ನಾನು ಆ್ಯಡ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನೋ ವೈಫೈ ಪಾಯಿಂಟ್ ಈಸ್ ನಾಟ್ ಕನೆಕ್ಟೆಡ್ ಟು ವೈಫೈ ಅಂತಿದೆ. ಈಗ ನಾನು ವೈಫೈನ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ವೈಫೈ ಹೆಸರಿದೆ. ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ನ ಎಂಟ್ರ್ ಮಾಡ್ತೀನಿ. ಪಾಸ್ವರ್ಡ್ನ ಎಂಟ್ರ್ ಮಾಡಿದ್ದೀನಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಎಲ್ಲ ವಾಯ್ಸ್ ಬರುತ್ತೆ. ಇದರಲ್ಲಿ ಕ್ಯಾಮ್ರಾದಲ್ಲೇ ಬರುತ್ತೆ. ತುಂಬ ಚೆನ್ನಾಗಿದೆ. ವಾಯ್ಸ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಎಲ್ಲನೂ ಹೇಳುತ್ತೆ. ಟೂ ವೇ ಟಾಕಿಂಗ್ ಇದೆ ಇದರಲ್ಲಿ. ಫ್ರೆಂಡ್ಸ್ ನೋಡ್ತಾ ಇದ್ರೆ ರಿಜಿಸ್ಟರ್ ಆನ್ ಕ್ಲೌಡ್ ಆಗ್ತಿದೆ.
ಇನಿಷಿಯಲೈಸ್ ದ ಡಿವೈಸ್ ಅಂತೇಳಿ ಇಲ್ಲಿ ಬರ್ತಾ ಇದೆ. ಸ್ಕ್ಯಾನ್ ಡಿವೈಸಸ್ ಆಗಿದೆ, ರಿಜಿಸ್ಟರ್ ಆನ್ ಕ್ಲೌಡ್ ಆಗಿದೆ. ಈಗ ಇನಿಷಿಯಲೈಸ್ ದ ಡಿವೈಸ್ ಇದೊಂದು ಆಗಬೇಕಾಗಿದೆ. ನೋಡೋಣ, ಟೈಮ್ ತೊಗೊಳ್ತಾ ಇದೆ ಸ್ವಲ್ಪ. ಈ ರೀತಿ ಸ್ಕ್ಯಾನ್ ಮಾಡಬೇಕು. ಇದರಲ್ಲಿ ಕ್ಯಾಮ್ರಾ ಲೆನ್ಸ್ಗೆ ಈ ರೀತಿ ಹಿಡಿದ್ರೆ 50 to 20 ಸೆಂಟಿಮೀಟರ್ಸ್ ಇದ್ದರೆ ಸ್ಕ್ಯಾನ್ ಆಗುತ್ತೆ. QR ಕೋಡ್ ಸ್ಕ್ಯಾನ್ ಆದಮೇಲೆ ಈ ರೀತಿ ಹೇಳುತ್ತೆ. ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ವೈಫೈ ಕನೆಕ್ಟ್ ಆಗಿದೆ. ಈಗ ನೋಡ್ತಿದ್ರೆ ಇಲ್ಲಿ ಕನೆಕ್ಟ್ ಆಗಿದೆ. ಇಲ್ಲಿ ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡೋಣ. ಈಗ ಕ್ಯಾಮ್ರಾ ಮೊಬೈಲ್ಗೆ ಕನೆಕ್ಟ್ ಆಗಿದೆ. ಇಲ್ಲಿ ಪ್ಲೇ ಮಾಡಿ ನೋಡೋಣ ವಿಡಿಯೋನ. ನೋಡ್ತಿದ್ರೆ ಈ ರೀತಿ ಕ್ಯಾಮ್ರಾದಲ್ಲಿ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ನೋಡ್ತಿದ್ರೆ ಈ ರೀತಿ ಕ್ಲಾರಿಟಿ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ಲಾರಿಟಿ. MP ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ. ಇದರಲ್ಲಿ ಭಾಳಷ್ಟು ಆಪ್ಷನ್ಸ್ ಇದೆ. ನೋಡ್ತಿದ್ರೆ ಇಲ್ಲಿ ರೆಸೊಲ್ಯೂಷನ್ ಸೆಲೆಕ್ಟ್ ಮಾಡ್ಬೋದು. SD ಅಥವಾ HD ನಲ್ಲಾದರೂ ಮಾಡ್ಬೋದು. ಇಲ್ಲಿ ಮೈಕ್ರೋಫೋನ್ ಇರುತ್ತೆ. ನೋಡ್ತಿದ್ರೆ ಈ ಮೈಕ್ರೋಫೋನಿಂದ ನಾವು ಎಲ್ಲ ಸೌಂಡ್ ಕೇಳಿಸುತ್ತೆ. ಅಲೋ ಮಾಡ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತೊಗೋಬೇಕಿತ್ತು ಅಂತಂದರೆ ಕೂಡ ತೊಗೋಬೋದು. ಕ್ಯಾಮ್ರಾದಲ್ಲಿ ಸ್ಕ್ರೀನ್ಶಾಟ್ ಇರುತ್ತೆ, ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ ಇರುತ್ತಲ್ಲ, ಅದನ್ನು ತೊಗೋಬೇಕಂದ್ರೆ ಇಲ್ಲಿ ಸ್ಕ್ರೀನ್ಶಾಟ್ ತೊಗೋಬೋದು. ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ. ರೆಕಾರ್ಡ್ ಆಗ್ತಾ ಇದೆ. ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತಂದರೆ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಕ್ಯಾಮ್ರಾದಿಂದ ರೆಕಾರ್ಡ್ ಆಗ್ತಾ ಇದೆ. ನೋಡ್ತಿದ್ರೆ ಈ ರೀತಿ ರೆಕಾರ್ಡ್ ಆಗುತ್ತೆ ಎಲ್ಲನೂ. ಕ್ಯಾಮ್ರಾದಲ್ಲಿ ನಾವು ಮೊಬೈಲ್ನಲ್ಲಿ ಸೇವ್ ಮಾಡಬೇಕು ಅಂತಂದರೆ ಈ ರೀತಿ ಎಲ್ಲನೂ ಸೇವ್ ಮಾಡ್ಕೋಬೋದು, ರೆಕಾರ್ಡ್ ಮಾಡ್ಕೋಬೋದು. ಸ್ಟಾಪ್ ಮಾಡಿದ್ದೀನಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಹಾರಿಜಾಂಟಲ್ ಆಗುತ್ತೆ. ಇದರಲ್ಲಿ ಇಲ್ಲಿ ನೋಡ್ತಿದ್ರೆ ಸೈರನ್ ಇದೆ. ಸೈರನ್ ಕ್ಲಿಕ್ ಮಾಡ್ತೀನಿ. ಈ ರೀತಿ ಬರುತ್ತೆ. ಆಫ್ಟರ್ ಓಪನಿಂಗ್ ದ ಡಿವೈಸ್ ವಿಲ್ ಗಿವ್ ಅನ್ ಅಲಾರ್ಮ್ ಸೌಂಡ್. ಯು ಕ್ಯಾನ್ ಮ್ಯಾನ್ಯುವಲಿ ಕ್ಲೋಸ್ ಇಟ್ ಆಟೋಮೆಟಿಕ್ಲಿ ಕ್ಲೋಸ್ ಆಫ್ಟರ್ 15 ಸೆಕೆಂಡ್ಸ್ವರೆಗೂ ಅಲಾರ್ಮ್ ಹೊಡೆಯುತ್ತೆ. ಮ್ಯಾನ್ಯುವಲ್ ಆಗಿ ಕ್ಲೋಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಆಟೋಮೆಟಿಕ್ಕಾಗಿ 15 ಸೆಕೆಂಡ್ಸ್ ಆದಮೇಲೆ ಆಗುತ್ತೆ. ಕನ್ಫರ್ಮ್ ಕ್ಲಿಕ್ ಮಾಡ್ತೀನಿ. ಈ ರೀತಿ ಸೈರನ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಆಫ್ ಮಾಡಿದ್ದೀನಿ. ಈ ರೀತಿ ಎಲ್ಲ ಇರುತ್ತೆ. ಮೋಷನ್ ಡಿಟೆಕ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಮೋಷನ್ ಡಿಟೆಕ್ಷನ್ನು ಆನ್ ಆಫ್ ಮಾಡ್ಬೋದು. ಮೋಷನ್ ಟ್ರ್ಯಾಕಿಂಗ್ನ ಆನ್ ಆಫ್ ಮಾಡ್ಬೋದು. ಭಾಳಷ್ಟು ಇದೆ ಇದರಲ್ಲಿ ಫೀಚರ್ಸು ಎಲ್ಲನೂ. ಲೈಟ್ ಕಂಟ್ರೋಲ್ ಇದೆ. ಲೈಟ್ ಕಂಟ್ರೋಲ್ ಆನ್ ಮಾಡಿದರೆ ಇಲ್ಲಿ ನೋಡ್ತಾರೆ ಲೈಟ್ ಬಿದ್ದಿದೆ ಇದರಲ್ಲಿ. ಇನ್ಫ್ರಾರೆಡ್ ನೈಟ್ ವಿಷನ್ ಇದೆ. ಇದರಲ್ಲಿ ಏನಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಇನ್ಫ್ರಾರೆಡ್ ನೈಟ್ ವಿಷನ್ ಅಂತೇಳಿ. ಇದೆಲ್ಲ ಭಾಳಷ್ಟು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ನೀವು ಬೇಕಾದರೆ ನೋಡ್ಕೋಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಎಲ್ಲನೂ ವಾಯ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ನೀವು ಎಲ್ಲನೂ ಸೆಟ್ಟಿಂಗ್ಸ್ ಆಮೇಲೆ ನೋಡ್ಕೋಬೋದು ಫ್ರೆಂಡ್ಸ್. ಈ ಕ್ಯಾಮ್ರಾ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ಬೋದು. 1500 ರುಪೀಸ್ಗೆ ಇದೆ. ತುಂಬ ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕ್ಯಾಮ್ರಾ ನಿಮ್ಮ ಸೆಕ್ಯೂರಿಟಿ ಪರ್ಪಸ್ ಮನೆಯಲ್ಲಿ ಶಾಪ್ನಲ್ಲಿ ಏನಾದರೂ ತೊಗೊಳ್ಬೇಕಿತ್ತು ಅಂತಂದರೆ ಈ ಕ್ಯಾಮ್ರಾನ ತೊಗೋಬೋದು. ಒಳ್ಳೆ ಕ್ವಾಲಿಟಿ ಇದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.